ನಿನಗಾಗಿ ಭಾಗ 38. ವಿಷಯ ಏನೇ ಇದ್ದರೂ ನೀನು ಮಾತ್ರ ದಮಯಂತಿಯನ್ನು ಬಿಡಬೇಡ. ಈ ಜೀವನದಲ್ಲಿ ನಿನಗೆ ಅವಳಷ್ಟು ಚಂದದ ಒಳ್ಳೆಯ ಹುಡುಗಿ ಸಿಗಲು ಸಾಧ್ಯವೇ ಇಲ್ಲ ಅಂತ ಗಿರಿ ಹೇಳಿದಾಗ ವಿಕ್ರಮ್ಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅವಳ ಮುದ್ದಾದ ಮುಖ, ಅಮಾಯಕತ್ವದಿಂದ ಇರುವ ಆ ಚಂದದ ಚಂದುಳ್ಳಿ ಹುಡುಗಿಯನ್ನು ಬಿಟ್ಟರೆ ಸಿಗುವುದಿಲ್ಲ. ನನ್ನ ಅಮ್ಮ, ಅತ್ತಿಗೆ, ತಂಗಿ ಯಾರೂ ಕೂಡ ಅವಳಷ್ಟು ಒಳ್ಳೆಯವರಿಲ್ಲ. ಎಲ್ಲರೂ ತುಂಬ ಸ್ಟ್ರಾಂಗ್, ಇನ್ನೊಬ್ಬರಿಗೆ ನೋವು ಮಾಡುವವರು, ಕಷ್ಟ ಕೊಡುವವರು. ದೇವರ ಕೃಪೆಯಿಂದ ನನಗೆ ಒಳ್ಳೆಯ ಹುಡುಗಿ ಸಿಕ್ಕಿದ್ದಾಳೆ. ಅವಳನ್ನು ಬಿಟ್ಟರೆ ನನ್ನಷ್ಟು ಮೂರ್ಖ ಇನ್ನೊಬ್ಬನಿಲ್ಲ. ನಾನು ಯಾಕೆ ಅವಳನ್ನು ವಿಕಿಯ ಬಳಿ ಕಳಿಸುವ ಬಗ್ಗೆ ಯೋಚಿಸಿದೆ. ಆ ಮಗು ಅವಳ ಹೊಟ್ಟೆಯಲ್ಲಿ ಇದ್ದ ಮೇಲೆ ಅದು ನನ್ನದೇ. ಅವಳ ಮಗು ನನ್ನ ಮಗು ಎರಡೂ ಒಂದೇ. ನಿಜವಾದ ಅಪ್ಪ ನಾನೇ ಆಗಿ ಸಾಕುತ್ತೇನೆ ಅಂತ ಅವನು ನಿರ್ಧರಿಸಿದ. ಈ ಜನ್ಮದಲ್ಲಿ ಅವಳು ನನ್ನವಳು ಮಾತ್ರ. ಅವಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ನನಗೆ. ಗಿರಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನೀನು ಇಲ್ಲವಾದರೆ ನನಗೆ ಇದನ್ನೆಲ್ಲ ವಿವರಿಸಿ ಯಾರೂ ಹೇಳುತ್ತಿರಲಿಲ್ಲ. ನನ್ನನ್ನು ನನಗಿಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ. ಈಗಿನ ಕಾಲದಲ್ಲಿ ನಿನ್ನಂತಹ ಗೆಳೆಯ ಸಿಗುವುದು ತೀರಾ ಕಷ್ಟ. ಅದು ಸತ್ಯ ಕೂಡ. ನಾನು ಎಂದೂ ಬಿಡುವುದಿಲ್ಲ. ಎಂದೆಂದಿಗೂ ಅವಳು ಈ ಜನ್ಮದಲ್ಲಿ ಅಲ್ಲ, 7 ಜನ್ಮದಲ್ಲೂ ಅವಳು ನನ್ನವಳೆ. ನಾನು ಅವಳನ್ನು ಎಷ್ಟು ಪ್ರೀತಿ ಮಾಡುತ್ತೇನೆ, ಅದಕ್ಕಿಂತ ಹೆಚ್ಚಾಗಿ ಅವಳು ನನ್ನನ್ನು ಪ್ರೀತಿಸಬೇಕು, ನನ್ನನ್ನು ಆರಾಧಿಸಬೇಕು. ಅಷ್ಟು ಪ್ರೀತಿಯನ್ನು ಕೊಡುವೆ. ಮೊದಲು ಅವಳಿಗೆ ತುಂಬ ಕಷ್ಟ ಕೊಟ್ಟಿದ್ದೇನೆ. ಇನ್ನು ಮುಂದೆ ಅವಳ ಹತ್ತಿರ ನಾನು ತುಂಬ ಪ್ರೀತಿಯಿಂದ ಇರುತ್ತೇನೆ. ನನ್ನ ಪ್ರೀತಿಯನ್ನು ಅರ್ಥ ಮಾಡಿಸುತ್ತೇನೆ. ಯಾವುದೇ ಕಾರಣಕ್ಕೂ ಅವಳು ವಿಕಿಯ ಬಳಿ ಹೋಗಬಾರದು ಅಂತ. ನೀನು ಇಂದು ಇದೇ ಹೋಟೆಲ್ನಲ್ಲಿ ಇರೋ, ನಾನು ದಮಯಂತಿಯ ಬಳಿ ಹೋಗುತ್ತೇನೆ ಅಂತ ಹೇಳಿ ಅವನು ಹೋದ, ತುಂಬ ಖುಷಿಯಿಂದ. ಇನ್ನೆಂದೂ ಕೂಡ ಅವಳನ್ನು ನನ್ನಿಂದ ದೂರ ಕಳಿಸುವುದಿಲ್ಲ. ಇವನು ರೂಮಿಗೆ ಹೋಗುತ್ತಾನೆ ತುಂಬ ಆಸೆಯಿಂದ. ತಾನು ಅವಳನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ, ಅದನ್ನು ಹೇಳಿಬಿಡುತ್ತೇನೆ. ಅವಳು ಯಾವ ನಿರ್ಧಾರ ತೆಗೆದುಕೊಂಡರೂ ಪರವಾಗಿಲ್ಲ ಅಂತ. ಅಷ್ಟರಲ್ಲಿ ಅವಳು ಫೋನಿನಲ್ಲಿ ಯಾರದೋ ಜೊತೆ ಮಾತನಾಡುತ್ತಿದ್ದಾಳೆ. ಅವಳು, ಇದು ವಿಕಿಯ ಮಗುವೆ, ಅದಕ್ಕೆ ಏನು ಮಾಡಬೇಕು ಅಂತ ಕೇಳುತ್ತಿರುತ್ತಾಳೆ. ಸಡನ್ ಆಗಿ ಇವನಿಗೆ ಭಯವಾಗುತ್ತದೆ. ನನ್ನನ್ನು ಬಿಟ್ಟು ಇನ್ಯಾರಿಗೆ ಹೇಳುತ್ತಿದ್ದಾಳೆ ವಿಕಿಯ ಮಗು ಅಂತ? ಈ ವಿಷಯ ಪಬ್ಲಿಕ್ ಆದರೆ ಸಮಾಜದಲ್ಲಿ ನಮ್ಮ ಮನೆಯ ಮಾನ ಮರ್ಯಾದೆ ಹೋಗುತ್ತದೆ ಅಂತ ಅವನು ಯೋಚಿಸುತ್ತಿದ್ದಾನೆ. ಮೀಡಿಯಾದವರಿಗೆ ಒಂದು ಹೊಸ ವಿಷಯವಾಗುತ್ತದೆ. ಅವಳನ್ನು ಇನ್ನೋಸೆಂಟ್ ಅಂತ ಅಂದುಕೊಂಡಿದ್ದೆ, ಆದರೆ ಇಷ್ಟೊಂದು ಇನ್ನೋಸೆಂಟ್ ಅಂತ ಅಂದುಕೊಂಡಿರಲಿಲ್ಲ. ಫೋನ್ ತೆಗೆದುಕೊಟ್ಟು ನಾನು ತಪ್ಪು ಮಾಡಿದ್ದೇನೆ. ಆ ನಂತರ ಅವಳು ಮಾತನಾಡುವುದನ್ನು ಕೇಳಿಸಿಕೊಂಡು ಅರ್ಥವಾಯಿತು ವಿಕಿಗೆ ಮತ್ತು ಇವಳಿಗೆ ತೀರಾ ಹತ್ತಿರವಾಗಿರುವ ಮನುಷ್ಯನ ಹತ್ತಿರ ಇವಳು ಮಾತನಾಡುತ್ತಿರುವುದು ಅಂತ. ಫೋನ್ ಕಟ್ ಮಾಡಿ ಫೋನನ್ನು ಹಾಸಿಗೆ ಮೇಲೆ ಎಸೆದಳು. ಜೋರಾಗಿ ಮೂಲೆಯಲ್ಲಿ ಕುಳಿತುಕೊಂಡು ಅಳಲು ಶುರು ಮಾಡಿದಳು. ಅವಳು ಅಳುತ್ತಿದ್ದಾಳೆ ಜೋರಾಗಿ. ಇಡೀ ರೆಸಾರ್ಟ್ ಬಿದ್ದು ಹೋಗಬೇಕು ಅಷ್ಟೊಂದು ಅಳುತ್ತಿದ್ದಾಳೆ. ಯಾರಾದರೂ ಇಷ್ಟೊಂದು ಅಳುವುದು ಬದುಕಿನಲ್ಲಿ ತುಂಬ ಕಷ್ಟವಾದಾಗ. ಇವಳಿಗೆ ಕನ್ಫ್ಯೂಸ್ ಆಗುತ್ತಿದೆ. ನನ್ನ ಜೊತೆ ಇದ್ದರೆ ಅವನಿಗೆ ಮೋಸ ಮಾಡಿದಂತೆ ಆಗುತ್ತದೆ, ಅವನ ಜೊತೆ ಇದ್ದರೆ ನನಗೆ ಮೋಸ ಮಾಡಿದಂತೆ ಆಗುತ್ತದೆ. ಯಾರ ಜೊತೆಗಿರುವುದು ಅಂತ ತಿಳಿಯುತ್ತಿಲ್ಲ. ಅವಳ ಆಕ್ರಂದನ ಮುಗಿಲು ಮುಟ್ಟುತ್ತಿದೆ. ಸ್ವಲ್ಪ ಹೊತ್ತು ನನಗೆ ಏನಾಗುತ್ತಿದೆ ಅಂತ ತಿಳಿಯಲಿಲ್ಲ. ನಂತರ ಅವಳ ಬಳಿ ಹೋಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಆದರೆ ಅವಳು ನನ್ನನ್ನು ತುಂಬ ದೂರ ತಳ್ಳುತ್ತಿದ್ದಾಳೆ. ಆದರೂ ಕೂಡ ಅವನು ಅವಳನ್ನು ಸಮಾಧಾನ ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ನಾನು ಅವಳ ಕಣ್ಣೀರನ್ನು ಒರೆಸಲು ಪ್ರಯತ್ನಿಸಿದೆ, ಆದರೆ ಅವಳು ನನ್ನನ್ನು ದೂರ ತಳ್ಳುತ್ತಿದ್ದಾಳೆ. ನನ್ನ ಹತ್ತಿರ ಯಾರೂ ಬರಬೇಡಿ, ನನಗೆ ಈ ದುಃಖವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅಂತ. ಯಾವುದಕ್ಕೆ ಅಂತ ಕೇಳಿದೆ. ನಿಮ್ಮನ್ನು ಬಿಟ್ಟು ಹೋಗುವ ದುಃಖ ಅಂತ ಹೇಳಿದಳು. ಅವಳು ಯಾವುದೋ ಒಂದು ಫ್ಲೋಯಲ್ಲಿ ಸತ್ಯವನ್ನೇ ಹೇಳಿದ್ದಾಳೆ. ಆದರೆ ಇವನಿಗೆ ಸ್ವಲ್ಪ ಹೊತ್ತು ಅದು ಅರ್ಥವಾಗಿಲ್ಲ. ನನ್ನನ್ನು ಬಿಟ್ಟು ಹೋಗುವುದು ಇವಳಿಗೆ ಇಷ್ಟವಿಲ್ಲವೆಂದರೆ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದಾಳೆ ಅಂತ ಅವನಿಗೆ ಅರ್ಥವಾಯಿತು. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅವಳ ಹಣೆಗೆ ಮುತ್ತನ್ನು ಕೊಡಲು ಹೋದ. ಆಗಲೂ ಕೂಡ ಅವಳು ಸಹಕರಿಸುತ್ತಿಲ್ಲ. ಪ್ಲೀಸ್, ನನ್ನನ್ನು ಒಬ್ಬಳೇ ಇರಲು ಬಿಡಿ. ಟಿಫನ್, ಊಟ ಅಂತ ಏನೋ ಹೇಳಲು ಹೋದೆ. ನನಗೆ ಏನೂ ಬೇಡ, ನನಗೆ ಏನೂ ಬೇಡ ಅಂತ ಅಳುತ್ತಲೇ ಇದ್ದಾಳೆ ನಿರಂತರವಾಗಿ.
ಪದೇ ಪದೇ ವಿಕ್ರಮ್ ತನ್ನ ಪ್ರಯತ್ನದಲ್ಲಿ ಸೋಲುತ್ತಿದ್ದಾನೆ. ಅವಳು ತುಂಬ ವಿಚಿತ್ರವಾಗಿ ಹಾಡುತ್ತಿದ್ದಾಳೆ. ಯಾರನ್ನಾದರೂ ಕರೆಯೋಣ ಅಂದರೂ ಕೂಡ ಅವಳು ಇನ್ನೂ ಪ್ಯಾನಿಕ್ ಆಗುತ್ತಾಳೆ. ನಾನೇ ಸರಿ ಮಾಡಬೇಕು, ನಾನು ನನ್ನನ್ನು ಬಿಟ್ಟು ಹೊರಗಡೆ ಹೋಗಲು ಕಳಿಸುವುದಿಲ್ಲ ಅಂತ ವಿಕ್ರಮ್ ಹೇಳಿದ. ಆಗ ಸ್ವಲ್ಪ ಅವಳು ಸಮಾಧಾನವಾದಳು. ನಂತರ ಹೇಳುತ್ತಾಳೆ, ಇಲ್ಲ, ನೀವೆಲ್ಲರೂ ಒಂದೇ, ನಿಮ್ಮ ಕೆಲಸ ಆಗುವವರೆಗೂ. ನಾನು ಈಗ ಪ್ರೆಗ್ನೆಂಟ್. ಮದುವೆಗಿಂತ ಮುಂಚೆ ಬೇರೆಯವರ ಜೊತೆ ಸಂಬಂಧವನ್ನು ಇಟ್ಟುಕೊಂಡಿದ್ದೆ. ವರ್ಜಿನ್ ಆಗಿ ಇಲ್ಲ ಅಂತ ನಿಮಗೆ ನನ್ನ ಮೇಲೆ ಬೇಸರವಿದೆ. ಆ ಬೇಸರಕ್ಕೆ ನನ್ನ ಬಗ್ಗೆ ಅಸಹ್ಯ ಮಾಡಿಕೊಳ್ಳುತ್ತಿದ್ದೀರಾ. ವಿಕ್ಕಿಯ ಜೊತೆ ಕಳಿಸಲು ಒಪ್ಪಿಕೊಂಡಿದ್ದೀರಾ. ಹೌದು, ಬೇರೆಯವರ ಮಗುವನ್ನು ನಿಮ್ಮ ಮಗು ಅಂತ ನೀವು ಹೇಗೆ ಒಪ್ಪಿಕೊಳ್ಳುತ್ತೀರಾ ಅಲ್ಲವೇ? ಅದು ಆ ರೀತಿಯಲ್ಲ ಅಂತ ಏನೋ ಹೇಳಲು ಹೋದ. ನನಗೆ ಏನು ಹೇಳಬೇಡಿ. ನನ್ನ ಒಪ್ಪಿಗೆ ಇಲ್ಲದೆ ಮದುವೆಯನ್ನು ಆಗಿಬಿಟ್ಟಿರಿ. ಚಿಕ್ಕಪ್ಪನನ್ನು ಕೇಳಿಬಿಟ್ಟು ನಂತರ ಕೊಡಬಾರದ ಕಷ್ಟ ಕೊಟ್ಟಿರಿ. ಈಗ ವಿಕ್ಕಿ ಜೊತೆ ಕಳಿಸುತ್ತಿದ್ದೀರಾ. ಪ್ರತಿಯೊಂದು ಕೂಡ ನಿಮಗೆ ಹೇಗೆ ಇಷ್ಟ ಬರುತ್ತದೆ ಅದೇ ರೀತಿ. ನನ್ನ ಇಷ್ಟ ಕಷ್ಟ ನಿಮಗೆ ಹೇಗೆ ಬೇಕು? ನನ್ನ ಬದುಕಿನ ನಿರ್ಧಾರ ನೀವೇ ತೆಗೆದುಕೊಳ್ಳುತ್ತೀರಾ? ನೀವು ದೇವರು ನೋಡಿ, ನಾವು ಸಾಮಾನ್ಯ ಮನುಷ್ಯರು. ನನ್ನ ಬದುಕಿನಲ್ಲಿ ಅಪ್ಪ, ಅಮ್ಮ, ಅಣ್ಣ, ತಂಗಿ, ಅಕ್ಕ ಯಾರೂ ಇಲ್ಲ. ನಾನೊಬ್ಬಳೇ ಇರುವುದು. ಅಮಾಯಕ ಚಿಕ್ಕಪ್ಪ ಅಂತ. ನನ್ನ ಬದುಕಿನ ಅಧಿಕಾರವನ್ನು ನೀವು ಒಬ್ಬರೇ ತೆಗೆದುಕೊಂಡಿರಿ ಅಂತ ಪದೇ ಪದೇ ಇವಳು ವಿಕ್ಕಿಯನ್ನು ಬೈಯುತ್ತಿದ್ದಾಳೆ. ಅಂದು ನಾನು ನಿಮ್ಮ ಜೊತೆ ಮದುವೆ ಆಗಿಲ್ಲವಾಗಿದ್ದರೆ ಇಂದು ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ವಿಕ್ಕಿಯ ಜೊತೆ ಮದುವೆ ಆಗುತ್ತಿದ್ದೆ ಅಂತ ಹೇಳಿದಳು. ಅವಳ ಬಾಯಲ್ಲಿ ಅವನ ಹೆಸರನ್ನು ಕೇಳಿ ವಿಕ್ರಮ್ ಬೆಚ್ಚಿಬಿದ್ದ. ಇನ್ನು ಅಡಿಗೆ ಕೆಡುತ್ತದೆ. ಇವಳನ್ನು ಇಲ್ಲೇ ಬಿಟ್ಟರೆ ವಿಕ್ಕಿ ಜೊತೆ ನಿಜವಾಗಲೂ ಹೊರಟು ಹೋಗುತ್ತಾಳೆ. ಯಾವುದೇ ಕಾರಣಕ್ಕೂ ನಾನು ಇವಳನ್ನು ಬಿಡುವುದಿಲ್ಲ. ಏಕೆಂದರೆ ಇವಳು ಇಲ್ಲವಾದರೆ ನಾನು ಉಸಿರಾಡುವುದು ಕೂಡ ಕಷ್ಟವಾಗುತ್ತದೆ. ಪ್ರಪಂಚ ನನ್ನನ್ನು ಸ್ವಾರ್ಥಿ ಅಂತ ಅಂದುಕೊಂಡರೂ ಪರವಾಗಿಲ್ಲ. ಇಡೀ ಪ್ರಪಂಚವೇ ನನ್ನ ವಿರುದ್ಧ ನಿಂತರೂ ಪರವಾಗಿಲ್ಲ. ಇವಳು ಈಗ ಬೈದುಕೊಂಡರೂ ಮುಂದೆ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಏಕೆಂದರೆ ಅವಳ ಪ್ರೀತಿಯನ್ನು ನಾನು ನೋಡಿದ್ದೇನೆ. ವಿಕ್ಕಿಯನ್ನು ಅವಳ ಮನಸ್ಸಿನಿಂದ, ಅವಳ ಬದುಕಿನಿಂದ ಮರೆ ಮಾಡುವವರೆಗೂ ಮಾತ್ರ. ನಂತರ ಇವಳು ಸಂಪೂರ್ಣವಾಗಿ ನನ್ನವಳಾಗಿ ಬಿಡುತ್ತಾಳೆ. ಎಲ್ಲಿ ಹೋಗುತ್ತಾಳೆ ಅಂತ ಅವನು ಯೋಚಿಸುತ್ತಿದ್ದ. ಆದರೆ ಅವಳು ಮುಂದುವರಿದು, ಅಕ್ಕನೂ ಕೂಡ ನನ್ನ ಬದುಕಿನಲ್ಲಿ ಆಟ ಆಡಿದಳು. ಚಿಕ್ಕಂದಿನಿಂದ ಚಿಕ್ಕ ಚಿಕ್ಕ ವಿಷಯಕ್ಕೆ ನನ್ನ ಜೊತೆ ದೊಡ್ಡ ಜಗಳ ಮಾಡುತ್ತಿದ್ದಳು. ಮದುವೆ ಬೇಡ ಅಂದಿದ್ದರೆ ಮೊದಲೇ ಬೇಡ ಅಂತ ಹೇಳಬೇಕು ಅಲ್ಲವೇ? ಮಂಟಪಕ್ಕೆ ಬಂದು ಅಂತ ಜೋರಾಗಿ ಅಳುತ್ತಿದ್ದಾಳೆ. ನಾನು ಏನು ಸಮಾಧಾನ ಮಾಡಿದರೂ ಕೂಡ ಅದು ಅವಳ ಮೇಲೆ ಎಫೆಕ್ಟ್ ಆಗುವುದಿಲ್ಲ ಅನ್ನುವುದನ್ನು ವಿಕ್ರಮ್ ಅರಿತ. ನಂತರ ಏನು ಮಾಡಬೇಕು ಅಂತ ತಿಳಿದ. ಅವಳು ಇನ್ನೂ ಏನನ್ನೋ ಮಾತನಾಡುತ್ತಲೇ ಇದ್ದಾಳೆ. ತನ್ನ ದುಃಖವನ್ನು ಕಡಿಮೆ ಮಾಡಲು ವಿಕ್ರಮ್ ತನ್ನ 2 ಕೈಗಳನ್ನು ಅವಳ ಕೆನ್ನೆಗಳ ಬಳಿ ಹಿಡಿದುಕೊಂಡು ಅವಳ ತುಟಿಗಳಿಗೆ ನಿರಂತರವಾಗಿ ಮುತ್ತನ್ನು ಕೊಡಲು ಆರಂಭಿಸಿದ. ಅವಳು ಅವನನ್ನು ದೂರ ತಳ್ಳಲು ಪ್ರಯತ್ನಿಸುತ್ತಿದ್ದಾಳೆ. ಅವನ ಎದೆಗೆ ಹೊಡೆಯುತ್ತಿದ್ದಾಳೆ. ಆದರೆ ಅವನು ಅವಳನ್ನು ಬಿಡುತ್ತಿಲ್ಲ. ಅವಳ ತುಟಿಗಳನ್ನು ತುಂಬ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ, ಬಿಡುತ್ತಿಲ್ಲ. ಅವಳ ನಾಲಿಗೆ, ಅವಳ ಹಲ್ಲುಗಳು ಎಲ್ಲ ಕಡೆ ತನ್ನ ತುಟಿಗಳಿಂದ ಮುತ್ತು ಕೊಡುತ್ತಿದ್ದಾನೆ. ಅವಳ ಬಾಯಿ ಕಂಪ್ಲೀಟಾಗಿ ಇವನ ಬಾಯಿಯಿಂದ ಮುಚ್ಚಿ ಹೋಗಿದೆ. ಈಗ ಅವಳು ಏನು ಮಾತನಾಡಲು ಕೂಡ ಸಾಧ್ಯವಿಲ್ಲ. ಮೊದಮೊದಲು ಕಿರುಚುತ್ತಾ ಇದ್ದವಳು ಈಗ ಕಿರುಚೋದನ್ನು ಅವನು ಅವನ ಬಾಯಿಂದ ಮುಚ್ಚಿಸುತ್ತಾ ಇದ್ದಾನೆ. ಅವಳ ಕಣ್ಣುಗಳಲ್ಲಿ ಬರುತ್ತಿದ್ದ ಕಣ್ಣೀರು ನಿಂತು ಹೋಯಿತು. ಬದಲಿಗೆ ವಿಕ್ಕಿಯ ಬಾಯಿಂದ ಬರುವ ಆ ಸಲೈವ ಅವಳ ಬಾಯಿಗೆ ಬೀಳುತ್ತಿದೆ. ಇಷ್ಟು ಹೊತ್ತು ಅಳುತ್ತಾ ಇದ್ದಳು. ಆದರೆ ಈಗ ಅವನ ಬಾಯಿಂದ ಬಂದ ಸಲೈವ ತೆಗೆದುಕೊಂಡಳು. ಅವಳ ಒಣಗಿದ್ದ ಬಾಯಿ, ಗಂಟಲು ಸರಿಹೋಯಿತು. ಅವಳು ಕೂಡ ಕ್ರಮೇಣ ನಿಧಾನವಾಗಿ ಆ ಮುತ್ತಿಗೆ ಸಹಕರಿಸುತ್ತಿದ್ದಾಳೆ. ತನ್ನ ನೋವು, ಕಷ್ಟ, ಗೊಂದಲವನ್ನು ಮರೆತು ಇಬ್ಬರು ತುಂಬ ಸಮಯದವರೆಗೆ ಮುತ್ತುಗಳನ್ನು ಕೊಡುತ್ತಿದ್ದಾರೆ. ಅವನಿಗಂತೂ ಅವಳನ್ನು ಬಿಡಲು ಸಾಧ್ಯವೇ ಇಲ್ಲ. ಯಾವುದಾದರೂ ಒಂದು ರೀತಿ ಕಚ್ಚಿಕೊಂಡು ಇರಬೇಕು ಅವಳ ಜೊತೆ, ಅದು ಸಹಜ ಕೂಡ. ಆದರೆ ಇವಳಿಗೂ ಕೂಡ ಅವನನ್ನು ನಾನು ಇಲ್ಲೇ ಬಿಟ್ಟು ಹೋಗುತ್ತೇನೆ ಅನ್ನುವ ಭಯದಿಂದ
ಪುನಃ ಅವನಿಗೆ ಹತ್ತಿರವಾಗುತ್ತಿದ್ದಾಳೆ. ಇಬ್ಬರು ಪರಸ್ಪರ ಕಣ್ಣುಗಳನ್ನು ನೋಡಿಕೊಂಡರು. ಆಗ ವಾಸ್ತವ ಅರಿತು ಅವಳು ದೂರ ಸರಿಯಲು ಪ್ರಯತ್ನಿಸಿದಳು. ಆದರೆ ಅವನು ತನ್ನ 2 ಕೈಗಳನ್ನು ಅವಳ ಸುತ್ತ ಬಳಸಿ ಇನ್ನೂ ಕೂಡ ಮುತ್ತುಗಳನ್ನು ಕೊಡುತ್ತಲೇ ಇದ್ದಾನೆ. ಅವನಿಗೆ ಸಾಕು ಅಂತ ಅನಿಸಿದಾಗ ಅವನೇ ದೂರ ಸರಿದ ಅವಳಿಂದ. ಅಲ್ಲಿಯವರೆಗೂ ಅವಳ ತುಟಿಗಳಿಗೆ ತುಂಬ ಮುತ್ತು ಕೊಟ್ಟಿದ್ದ. ಮೊದಲು ಅವಳು ದೂರ ತಳ್ಳಿದ್ದರ ಪರಿಣಾಮವಾಗಿ ತುಟಿಯಲ್ಲಿ ಸ್ವಲ್ಪ ರಕ್ತ ಬರುತ್ತಿತ್ತು. ಆ ರಕ್ತವನ್ನು ಕೂಡ ಇವನು ತನ್ನ ತುಟಿಗಳಿಂದ ಒರೆಸಿದ. ನಂತರ ಅಲ್ಲೇ ಇದ್ದ ಆಯಿಂಟ್ಮೆಂಟನ್ನು ತೆಗೆದು ಹಾಕಿದ. ತಿಂಡಿ ಹೇಗೆ ತಿನ್ನಲಿ? ಅದು ಸ್ವಲ್ಪ ಹೊತ್ತು, ಆನಂತರ ಒರೆಸಿಬಿಡುತ್ತೇನೆ ನಾನೇ. ಸ್ವಲ್ಪ ರಕ್ತ ಬಂದರೆ ಏನೂ ಆಗುವುದಿಲ್ಲ ತುಟಿಯಲ್ಲಿ. ಮೊದಲು ತುಟಿ ಸಂಪೂರ್ಣವಾಗಿ ಕಿತ್ತು ಹೋಗುತ್ತದೆ ಅನ್ನುವಷ್ಟು ಮುತ್ತು ಕೊಡುತ್ತಿದ್ದೀರಿ. ಆ ರೀತಿ ಕೊಟ್ಟಿಲ್ಲ. ತುಂಬ ಡೆಲಿಕೆಂಟಾಗಿ ಹ್ಯಾಂಡಲ್ ಮಾಡಿದ್ದೀರಾ ಅಂದಳು. ಅವನು ಅವಳನ್ನೇ ತುಂಬ ಸೂಕ್ಷ್ಮವಾಗಿ ಖುಷಿಯಾಗಿ ನೋಡುತ್ತಿದ್ದಾನೆ. ನಾನು ನಿನ್ನನ್ನು ತುಂಬ ಡೆಲಿಕೇಟಾಗಿ ಹ್ಯಾಂಡಲ್ ಮಾಡುತ್ತಿದ್ದೀನಾ ಅಂತ ಕೇಳಿದ. ಅವಳು ನಾಚಿಕೊಂಡು ಬಾತ್ರೂಮ್ಗೆ ಹೋದಳು. ಬೆಳಿಗ್ಗೆಯಿಂದ ಸ್ನಾನ ಮಾಡಿಲ್ಲ. ಇವನ ಅವಾಂತರದಿಂದ ಮೊದಲು ಸ್ನಾನ ಮಾಡಬೇಕು, ಫ್ರೆಶ್ನೆಸ್ ಇಲ್ಲ ಅಂತ ತುಂಬ ಹೊತ್ತು ನೀರಿನ ಕೆಳಗಡೆ ಕುಳಿತುಕೊಂಡು ಬಿಟ್ಟಳು. ಶವರ್ ಆನ್ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ತಲೆಯನ್ನು ಅಲ್ಲೇ ಇದ್ದ ಶಾಂಪೂವಿನಲ್ಲಿ ತುಂಬ ಚೆನ್ನಾಗಿ ಉಜ್ಜಿಕೊಳ್ಳುತ್ತಿದ್ದಾಳೆ. ಆದರೆ ನೊರೆ ಸ್ವಲ್ಪ ಕಣ್ಣಿಗೆ ಬಿದ್ದು ಇದರಿಂದ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಿದ್ದಾಳೆ. ಆಗ ಅವಳಿಗೆ ತಿಳಿಯದೆ ಅವಳ ಕೈಯಲ್ಲಿದ್ದ ಸೋಪು ಕೂಡ ಅವಳ ಕಣ್ಣಿಗೆ ಬಿದ್ದು ಇನ್ನೂ ನೋವು ಜಾಸ್ತಿ ಆಯಿತು. ಕಡಿಮೆ ಮಾಡಲು ಹೋಗಿ ಸ್ವಲ್ಪ ಆಗಿದ್ದ ನೋವನ್ನು ಜಾಸ್ತಿ ಮಾಡಿಕೊಂಡಳು. ತನ್ನ ಕೈಯಲ್ಲಿ ಆಗುತ್ತಿಲ್ಲ. ಇಷ್ಟು ಸಮಯದವರೆಗೆ ಅನುಭವಿಸಿದ್ದ ನೋವು, ಈ ಕಣ್ಣಿನ ನೋವು ಎರಡೂ ಅವಳನ್ನು ಕಿತ್ತು ತಿನ್ನುತ್ತಿವೆ. ಅವಳ ಕೈಯಲ್ಲಿ ಆಗದೆ ಜೋರಾಗಿ ಕಿರುಚಲು ಶುರು ಮಾಡಿದಳು. ರೂಮಿನಿಂದ ಹೊರಗೆ ಇನ್ನೇನು ಹೋಗಬೇಕು ಅಂತ ವಿಕ್ರಮ್ ಎದ್ದ. ಇವಳ ಕೂಗಾಟದಲ್ಲಿ ಭಯದಿಂದ ಅವನು ಬಾತ್ರೂಮ್ ಒಳಗೆ ಹೋದ. ಅದೃಷ್ಟಕ್ಕೆ ಅವಳು ಬಾತ್ರೂಮ್ ಲಾಕ್ ಹಾಕಿರಲಿಲ್ಲ. ಅವನ ಮೇಲೆ ಕೋಪ ಮಾಡಿಕೊಂಡು ಅರ್ಜೆಂಟಾಗಿ ಒಳಗಡೆ ಹೋಗಿದ್ದಾಗ ಲಾಕ್ ಹಾಕುವುದನ್ನು ಮರೆತಿದ್ದಾಳೆ. ನಂತರ ಅವನು ಸುಲಭವಾಗಿ ಒಳಗೆ ಹೋದ. ಅವಳು ಕಣ್ಣನ್ನು ಹಿಡಿದುಕೊಂಡು ಅಳುತ್ತಿದ್ದಾಳೆ. ತಲೆ ಫುಲ್ಲು ಶಾಂಪುವಿನ ನೊರೆ ಇದೆ. ನಿಮಿಷ ಕೂಡ ವ್ಯರ್ಥ ಮಾಡದೆ ಅವನು ಬಹಳ ಬೇಗ ಅವಳಿಗೆ ಹೇಳಿದ, ಕಣ್ಣನ್ನು ತುಂಬ ಗಟ್ಟಿಯಾಗಿ ಮುಚ್ಚಿಕೋ ಅಂತ. ಅವಳ ತಲೆಯಲ್ಲಿದ್ದ ಶಾಂಪುವನ್ನು ಜಾಸ್ತಿ ನೀರು ಹಾಕಿ ತೆಗೆದ. ಈಗ ತಲೆಯಲ್ಲಿ ಯಾವುದೇ ಶಾಂಪು ಇಲ್ಲ. ನಂತರ ಟವಲ್ನಲ್ಲಿ ಅವಳ ತಲೆಯನ್ನು ಚೆನ್ನಾಗಿ ಸುತ್ತಿದ. ಒಂದು ಜಗ್ನಲ್ಲಿ ನೀರನ್ನು ತೆಗೆದುಕೊಂಡು ಅವಳ ಮುಖವನ್ನು ನಿಧಾನವಾಗಿ ತೊಳೆಯುತ್ತಿದ್ದಾನೆ. ಅವಳ ಮುಖದಲ್ಲಾಗಲಿ ತಲೆಯಲ್ಲಾಗಲಿ ಎಲ್ಲೂ ಶಾಂಪುವಿನ ನೊರೆ ಇಲ್ಲ. ಈಗ ಅವಳಿಗೆ ಹೇಳಿದ, ನಿಧಾನವಾಗಿ ಕಣ್ಣನ್ನು ತೆಗೆ ಅಂತ. ಅವಳು ತೆಗೆದಳು. ಅವಳ ಕಣ್ಣಿಗೆ ತುಂಬ ನಿಧಾನವಾಗಿ ನೀರನ್ನು ಹಾಕಲು ಶುರು ಮಾಡಿದ. ಅವಳು ಕಣ್ಣನ್ನು ಮುಚ್ಚುತ್ತಿದ್ದಳು. ನಂತರ ಒಂದು ಕೈಯಲ್ಲಿ ಅವಳ ಒಂದು ಕಣ್ಣನ್ನು ಹಿಡಿದುಕೊಂಡು ಓಪನ್ ಮಾಡಿ ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಹಾಕಿದ. ಆಗ ಅದರಲ್ಲಿ ನಿಧಾನವಾಗಿ ಸೋಪಿನ ನೊರೆ ಹೊರಗೆ ಬರಲು ಶುರುವಾಯಿತು. ಅದೇ ರೀತಿ ಈ ಕಣ್ಣನ್ನು ಮಾಡಿದ. 2 ಕಣ್ಣನ್ನು ತಣ್ಣೀರಿನಿಂದ ವಾಶ್ ಮಾಡಿದ. ಸಮಯ ಕಳೆದಂತೆ ಅವಳ ಕಣ್ಣಿನ ನೋವು ಕಡಿಮೆ ಆಗುತ್ತಾ ಬಂದಿತ್ತು. ನಿಧಾನವಾಗಿ ಕಣ್ಣನ್ನು ತೆಗೆದು ಅವನನ್ನು ನೋಡಿದಳು. ಅವನು ತುಂಬ ಟೆನ್ಷನ್ನಲ್ಲಿ ಇದ್ದಾನೆ. ತನ್ನ ಕಣ್ಣಿಗೆ ಸಮಸ್ಯೆ ಆಗಿದೆ, ತನಗೆ ನೋವಾಗಿದೆ ಅನ್ನುವುದು ಅವನ ಮುಖದಿಂದ ಅರ್ಥವಾಗುತ್ತಿದೆ. ಅವನು ಅವಳನ್ನು ಕೇಳಿದ, ನೀನು ಹೇಗೆ ಇದ್ದೀಯಾ ಈಗ ಅಂತ. ಅವಳು ಓಕೆ, ಪರವಾಗಿಲ್ಲ, ನೋವು ಇನ್ನೂ ಸ್ವಲ್ಪ ಇದೆ, ಆದರೆ ಮೊದಲಿನಷ್ಟು ಇಲ್ಲ ಅಂತ ಹೇಳಿದಾಗ ಅವನು ನಿನಗೆ ತುಂಬ ನೋವಾಯಿತು ಅಂತ ನನಗೆ ಕಷ್ಟವಾಯಿತು. ಅಕಸ್ಮಾತ್ ನಾನು ರೂಮಿನಲ್ಲಿ ಇಲ್ಲದೇ ಇದ್ದರೆ ಏನು ಮಾಡುತ್ತಿದ್ದೆ ಅಂತ ಅವಳಿಗೆ ಬೈಯಲು ಶುರು ಮಾಡಿದ. ಅವನ ಪ್ರೀತಿಗೆ ಮಾರು ಹೋಗಿ ಮತ್ತೆ ಏನು ಮಾತನಾಡಬೇಕು ಅಂತ ತಿಳಿಯದೆ ಅವಳು ಗಟ್ಟಿಯಾಗಿ ಅವನನ್ನು ತಬ್ಬಿಕೊಂಡಳು. ಅವನ ಕೋಪ ಕರಗಿ ಹೋಯಿತು. ಅವನು ಕೂಡ ಅವಳನ್ನು ತಬ್ಬಿಕೊಂಡ. ಇಬ್ಬರು ತಣ್ಣನೆಯ ಅಪ್ಪುಗೆಯಲ್ಲಿ ಬಂದಿಯಾಗಿದ್ದಾರೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ
ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.